ನಮಸ್ಕಾರ ವೀಕ್ಷಕರೇ, ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 2 ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲನೇದಾಗಿ ಅಪೋಲೋ ಮತ್ತೆ ಫೋರ್ಟಿಸ್ ಹಾಸ್ಪಿಟಲ್ ಯಾವ ರೀತಿ ದುಡ್ಡು ಮಾಡ್ತಿದ್ದಾರೆ, ಮತ್ತೆ ಇಂಡಿಯಾದ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಆಟಗಾರರೇನಾದ್ರೂ ಆಗ್ತಿದಾರಾ. ಇದಾದ್ಮೇಲೆ ಇಂಡಿಯಾದ ಎಕನಾಮಿ ಬಗ್ಗೆ ಜನ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ RBI ಸರ್ವೆ ಮುಖಾಂತರ ಹೇಳ್ತಿದೆ. ಇದರಿಂದ ಮುಂದೆ ಏನಾಗ್ಬೋದು, ಈ ಟಾಪಿಕ್ಸ್ ಬಗ್ಗೆ ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 13th ಫೆಬ್ರವರಿ ಥರ್ಸ್ಡೇ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳಬಹುದು. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಹಾಸ್ಪಿಟಲ್ ರಿಸಲ್ಟ್ಸ್ ನ ಒಂದು ನೋಟ ನೋಡ್ಕೊಂಡು ಬರೋಣ. ಇಂಡಿಯಾದ ದೊಡ್ಡ ಹಾಸ್ಪಿಟಲ್ ಪ್ಲೇಯರ್ಸ್ ನ Q3 ರಿಸಲ್ಟ್ಸ್ ಹೊರಗಡೆ ಬಂದಿದೆ. ಇವತ್ತು ನಾವು ಪ್ರೈವೇಟ್ ಹೆಲ್ತ್ ಕೇರ್ ನಲ್ಲಿರೋ ಅಪೋಲೋ ಹಾಸ್ಪಿಟಲ್ಸ್ ಮತ್ತೆ ಫೋರ್ಟಿಸ್ ಹೆಲ್ತ್ ಕೇರ್ ಬಗ್ಗೆ ಮಾತಾಡೋಣ. ಎರಡೂ ಕಂಪನಿಯವರು ಈ ಕ್ವಾರ್ಟರ್ ನಲ್ಲಿ ಚೆನ್ನಾಗೇನೋ ಮಾಡ್ತಿದ್ದಾರೆ. ಇಬ್ರು ಪ್ರಾಫಿಟ್ಸ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಬಿಟಾ ಮಾರ್ಜಿನ್ ಜಾಸ್ತಿ ಕೂಡ ಆಗಿದೆ ಅಂತ ಹೇಳ್ಬೋದು. ಆಕ್ಯುಪೆನ್ಸಿ ರೇಟ್ಸ್ ಕೂಡ ಚೆನ್ನಾಗಿದೆ. ಮತ್ತೆ ಒಂದೇ ಬೆಡ್ ನಿಂದ ಬರುವಂತಹ ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ ನೋಡಿ. ಇದು ನಿಮ್ಗೆ ಏನಾದ್ರೂ ಗ್ರೀಕ್ ಮತ್ತೆ ಲ್ಯಾಟಿನ್ ತರ ಅನ್ಸಿದ್ರೆ ಖಂಡಿತವಾಗ್ಲೂ ತೊಂದರೆ ಇಲ್ಲ. ನಾವು ಈ ಸೆಕ್ಟರ್ ಬಗ್ಗೆ ಹಿಂದೆ ಮಾತಾಡಿರ್ಲಿಲ್ಲ. ಅದಕ್ಕೆ ನಂಬರ್ಸ್ ನ ನೋಡೋಕ್ಕಿಂತ ಮುಂಚೆ ಇಂಡಿಯಾದ ಹಾಸ್ಪಿಟಲ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕಲಿ ಹಾಸ್ಪಿಟಲ್ಸ್ ಹೇಗೆ ದುಡ್ಡು ಮಾಡುತ್ತೆ, ಯಾವುದು ಪ್ರಾಫಿಟಬಿಲಿಟಿಗೆ ಕಾರಣ, ಮತ್ತೆ ಕೆಲವು ಹಾಸ್ಪಿಟಲ್ಸ್ ಯಾಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅರ್ಥ ಆಗತ್ತೆ. ಬನ್ನಿ ಶುರು ಮಾಡೋಣ. ಇಂಡಿಯನ್ ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ಹಾಸ್ಪಿಟಲ್ಸ್ ಎಲ್ಲಿದೆ? ಹೆಲ್ತ್ ಕೇರ್ ಬಿಸ್ನೆಸ್ ನಲ್ಲಿ 3 ಟೈಪ್ಸ್ ಇದೆ: ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಕೇರ್. ಪ್ರೈಮರಿ ಕೇರ್ ನಲ್ಲಿ ನಿಮ್ಗೆ ಡಾಕ್ಟರ್ಸ್ ಸಿಗ್ತಾರೆ. ಅವರು ಚಿಕ್ಕ ಪುಟ್ಟ ಕಾಯಿಲೆಗಳನ್ನ ಸರಿ ಮಾಡ್ತಾರೆ. ಸೆಕೆಂಡರಿ ಕೇರ್ ನಲ್ಲಿ ಲೋಕಲ್ ಹಾಸ್ಪಿಟಲ್ಸ್ ಮತ್ತೆ ನರ್ಸಿಂಗ್ ಹೋಮ್ಸ್ ಬರುತ್ತೆ. ಇನ್ನು ಸೀರಿಯಸ್ ಆಗಿರುವಂತಹ ಟ್ರೀಟ್ಮೆಂಟ್ ಇಲ್ಲಿ ಸಿಗತ್ತೆ ಅಂತ ಹೇಳ್ಬೋದು. ಆದ್ರೆ ಕಾಂಪ್ಲೆಕ್ಸ್ ಸರ್ಜರೀಸ್ ಇಲ್ಲಿರೋದಿಲ್ಲ. ಟರ್ಷರಿ ಕೇರ್ ನಲ್ಲಿ ಅಪೋಲೋ ಮತ್ತೆ ಫೋರ್ಟಿಸ್ ತರ ದೊಡ್ಡ ಹಾಸ್ಪಿಟಲ್ಸ್ ಬರುತ್ತೆ. ಇವು ಅಡ್ವಾನ್ಸ್ಡ್ ಮಲ್ಟಿ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸ್ ಅಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಕಾರ್ಡಿಯಾಕ್ ಸರ್ಜರೀಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದನ್ನ ಕೊಡತ್ತೆ. ಇಲ್ಲಿ ಜಾಸ್ತಿ ರೆವಿನ್ಯೂ ಕೂಡ ಸಿಗತ್ತೆ. ಈ ಹಾಸ್ಪಿಟಲ್ಸ್ ಇನ್ಶೂರ್ಡ್ ಪೇಷಂಟ್ಸ್, ಕಾರ್ಪೊರೇಟ್ ಟೈಅಪ್ಸ್, ಕ್ಯಾಶ್ ಇದನ್ನ ಕೊಟ್ಟು ಟ್ರೀಟ್ಮೆಂಟ್ಸ್ ಯಾರೆಲ್ಲ ತಗೊಳ್ತಾರೋ ಅವ್ರಿಗೆ ಮತ್ತೆ ಇಂಟರ್ನ್ಯಾಷನಲ್ ಮೆಡಿಕಲ್ ಟೂರಿಸ್ಟ್ ಗಳಿಗೆ ಸರ್ವಿಸ್ ಅನ್ನ ಕೊಡ್ತಾರೆ. ಅದಕ್ಕೆ ಇಲ್ಲಿ ಜಾಸ್ತಿ ದುಡ್ಡು ಸಿಗತ್ತೆ ಅಂತ ಹೇಳ್ಬೋದು. ಲಿಸ್ಟ್ ಆಗಿರೋ ಜಾಸ್ತಿ ಪ್ಲೇಯರ್ಸ್ ಕೂಡ ಈ ಸ್ಪೇಸ್ ನಲ್ಲಿ ಬರ್ತಾರೆ ನೋಡಿ. ಹಾಸ್ಪಿಟಲ್ಸ್ ಯಾವ ರೀತಿ ದುಡ್ಡು ಮಾಡುತ್ತೆ? OPD ವರ್ಸಸ್ IPD. ಹಾಸ್ಪಿಟಲ್ಸ್ ಒಂದು ಕಾಂಪ್ಲೆಕ್ಸ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಅಲ್ಲಿ ತುಂಬಾ ತರ ದುಡ್ಡುಗಳು ಬರುತ್ತೆ ನೋಡಿ. ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ OPD ಅಂತ ಕರಿತೀವಿ, ಮತ್ತೆ ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್ IPD ಅಂತ ಹೇಳ್ತೀವಿ. ಇದರಿಂದ ಹೇಗೆ ದುಡ್ಡು ಬರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. OPD ಅಂದ್ರೆ ವಾಕ್ ಇನ್ ಕನ್ಸಲ್ಟೇಷನ್ಸ್, ಡಯಾಗ್ನೋಸ್ಟಿಕ್ ಟೆಸ್ಟ್ ಮತ್ತೆ ಸಣ್ಣ ಟ್ರೀಟ್ಮೆಂಟ್ಸ್. ಇಲ್ಲಿ ಪೇಷಂಟ್ ಅಡ್ಮಿಟ್ ಆಗೋದಿಲ್ಲ. IPD ಪೇಷಂಟ್ಸ್ ಅಂತ ಅಂದ್ರೆ ಸರ್ಜರೀಸ್ ಆಗಿರ್ಬೋದು, ICU ಸ್ಟೇಸ್ ಮತ್ತೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ಸ್ಗೆ ಇಲ್ಲಿ ಅಡ್ಮಿಟ್ ಆಗ್ತಾರೆ. ಅವ್ರಿಗೆ ಬೆಡ್ ಚಾರ್ಜಸ್ ಆಗಿರ್ಬೋದು, ಸರ್ಜಿಕಲ್ ಫೀಸ್, ICU ಕಾಸ್ಟ್, ಮೆಡಿಕಲ್ ಕನ್ಸ್ಯೂಮಬಲ್ಸ್ ಮತ್ತೆ ಫಾರ್ಮಸಿ ಸೇಲ್ಸ್ ಎಲ್ಲಾನು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಇದು ಹೈ ಮಾರ್ಜಿನ್ ರೆವಿನ್ಯೂಸ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಜಾಸ್ತಿ ರೆವಿನ್ಯೂಸ್ ಬರೋದು IPD ಇಂದಾನೆ. OPDಗೆ ಬೇಸಿಕ್ಲಿ 75 to 80% ವಿಸಿಟ್ ಇದ್ರೂ ಕೂಡ IPD ಪೇಷಂಟ್ಸ್ ಹಾಸ್ಪಿಟಲ್ ರೆವಿನ್ಯೂಗೆ ಕೇವಲ 70 to 80% ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹಾಗಿದ್ರೆ ಇನ್ವೆಸ್ಟರ್ಸ್ ಯಾವ ಕೀ ಮೆಟ್ರಿಕ್ಸ್ ಅನ್ನ ನೋಡ್ತಾರೆ? ಈಗ ಇನ್ ಪೇಷಂಟ್ಸ್ ಹಾಸ್ಪಿಟಲ್ ನ ರೆವಿನ್ಯೂಗೆ ತುಂಬಾನೇ ಮುಖ್ಯ ಅಲ್ವಾ. ಅದಕ್ಕೆ ಹಾಸ್ಪಿಟಲ್ಸ್ ನ ಹೇಗ್ ನೋಡ್ಕೋಬೇಕು ಅಂತಂದ್ರೆ, ಅಡ್ಮಿಟ್ ಆಗಿರೋ ಪೇಷಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಅದು ಡೈರೆಕ್ಟ್ ಆಗಿ ಹಾಸ್ಪಿಟಲ್ಸ್ಗೆ ಹೇಗೆ ದುಡ್ಡು ಮಾಡುತ್ತೆ ಅಂತಾನೂ ಕೂಡ ತೋರಿಸುತ್ತೆ. ಹಾಗೆ ಜನರೇಟ್ ಆಗುವಂತಹ ರೆವಿನ್ಯೂಸ್ ಜೊತೆ ಜನರು ಏನ್ ನೋಡ್ತಾರೆ ಅಂದ್ರೆ ಬೆಡ್ ಆಕ್ಯುಪೆನ್ಸಿ ರೇಟ್. ಈಗ ಹಾಸ್ಪಿಟಲ್ಸ್ ಅವ್ರ ಹತ್ರ ಇರುವಂತಹ ಬೆಡ್ಸ್ ನ ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂತ ತೋರಿಸುತ್ತೆ. ಇಂಡಿಯಾದಲ್ಲಿ ಜಾಸ್ತಿ ಹಾಸ್ಪಿಟಲ್ 60 to 75% ಆಕ್ಯುಪೆನ್ಸಿಯಲ್ಲಿ ವರ್ಕ್ ಮಾಡುತ್ತೆ. ARPOB ಆವರೇಜ್ ರೆವಿನ್ಯೂ ಪರ್ ಆಕ್ಯುಪೈಡ್ ಬೆಡ್ ಹಾಸ್ಪಿಟಲ್ಸ್ ನ ಈ ಪ್ರೈಸಿಂಗ್ ಪವರ್ ಹೇಗಿದೆ ಅಂತ ತೋರಿಸುತ್ತೆ. ಇನ್ನು ಅಪೋಲೋ ಹಾಸ್ಪಿಟಲ್ಸ್ ಮತ್ತೆ ಮ್ಯಾಕ್ಸ್ ಹೆಲ್ತ್ ಕೇರ್ ತರ ಪ್ರೀಮಿಯಂ ಹಾಸ್ಪಿಟಲ್ಸ್ ದಿನಕ್ಕೆ 40,000ದಿಂದ 50,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದ್ರೆ ನಾರಾಯಣ ಹೆಲ್ತ್ ತರ ವ್ಯಾಲ್ಯೂ ಫೋಕಸ್ಡ್ ಹಾಸ್ಪಿಟಲ್ಸ್ ನ APROB ಕಮ್ಮಿ ಇರುತ್ತೆ. ಅದಕ್ಕೆ ಅವರು ಜಾಸ್ತಿ ಪೇಷಂಟ್ಸ್ ಕೂಡ ಟ್ರೀಟ್ ಮಾಡ್ತಾರೆ. ALOS ಆವರೇಜ್ ಲೆಂತ್ ಆಫ್ ಸ್ಟೇ ಅಂದ್ರೆ ಪೇಷಂಟ್ ಹಾಸ್ಪಿಟಲ್ಸ್ ನಲ್ಲಿ ಎಷ್ಟು ದಿನ ಇರ್ತಾರೆ ಅಂತ ನೋಡೋದು. ಇದು ಸಾಮಾನ್ಯವಾಗಿ 3 ರಿಂದ 5 ದಿನ ಇರುತ್ತೆ. ಹಾಸ್ಪಿಟಲ್ಸ್ ಅಲ್ಲಿ ಬೇಗ ರಿಕವರ್ ಆಗೋರು ಕೂಡ ಮತ್ತೆ ಜಾಸ್ತಿ ವ್ಯಾಲ್ಯೂ ಇರೋರು ಟ್ರೀಟ್ಮೆಂಟ್ಸ್ ನ ಕೊಡೋಕೆ ನೋಡ್ಕೊಳ್ಬೇಕು.
ಇದ್ರ ಜೊತೆಗೆ ಜನರು ಎಬಿಟಾ ಮಾರ್ಜಿನ್ಸ್ ಮೇಲೂ ಕೂಡ ಗಮನ ಕೊಡ್ತಾರೆ. ಹಾಸ್ಪಿಟಲ್ಸ್ ಹತ್ರ ತುಂಬಾ ರಿಯಲ್ ಎಸ್ಟೇಟ್ ಮತ್ತೆ ಸ್ಕಿಲ್ಡ್ ಸ್ಟಾಫ್ಸ್ ಇರೋದ್ರಿಂದ ಅವರ ಒಂದು ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಸಸ್ಟೈನಬಲ್ ಆಗಿರ್ಬೇಕು ಅಂತಂದ್ರೆ ಅವರು ಒಳ್ಳೆ ಮಾರ್ಜಿನ್ಸ್ ಅನ್ನ ಖಂಡಿತವಾಗ್ಲೂ ಮೇಂಟೈನ್ ಮಾಡಬೇಕು. ಈಗ ನಾವು ಪೇಯರ್ ಮಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪೇಷಂಟ್ಸ್ ಹಾಸ್ಪಿಟಲ್ಸ್ ಬಗ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದ್ರ ಮೇಲೆ ಅವರ ರೆವಿನ್ಯೂ ಕೂಡ ಡಿಪೆಂಡ್ ಆಗಿರುತ್ತೆ. ಅವರು ಜಾಸ್ತಿ ದುಡ್ಡನ್ನ ಸೆಲ್ಫ್ ಪೇ ಆಗಿರ್ಬೋದು ಅಥವಾ ಕ್ಯಾಶ್ ಮುಖಾಂತರನೂ ಕೂಡ ಕೊಡ್ಬೋದು. ಇನ್ ಕೇಸ್ ತುಂಬಾ ಪೇಷಂಟ್ಸ್ ಗಳಿಗೆ ಇನ್ಶೂರೆನ್ಸ್ ಕಂಪನಿಗಳಿಂದನೂ ಕೂಡ ದುಡ್ಡು ಸೆಟಲ್ ಆಗತ್ತೆ. ಕ್ಯಾಶ್ ಪೇಷಂಟ್ಸ್ ತಕ್ಷಣಕ್ಕೆ ದುಡ್ಡು ಕೊಡ್ತಾರೆ. ಟ್ರಾನ್ಸ್ಪ್ಲಾಂಟ್ಸ್, ರೊಬೋಟಿಕ್ ಸರ್ಜರೀಸ್ ಮತ್ತೆ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಟ್ರೀಟ್ಮೆಂಟ್ಸ್ಗೆ ಬರುವಂತಹ ಈ ಮೆಡಿಕಲ್ ಟೂರಿಸ್ಟ್ ಕೂಡ ಇವರಲ್ಲೇ ಬರ್ತಾರೆ. ಇನ್ನು ಇನ್ಶೂರೆನ್ಸ್ ಕಂಪನಿಗಳು ಹಾಸ್ಪಿಟಲ್ಸ್ ಜೊತೆ ಮಾತಾಡಿಕೊಂಡು ರೇಟ್ಸ್ ಅನ್ನ ಫಿಕ್ಸ್ ಮಾಡ್ತಾರೆ ಮತ್ತೆ ಟೈಮ್ ತಗೊಂಡು ಕೂಡ ದುಡ್ಡನ್ನ ಕೊಡ್ತಾರೆ. ಆದ್ರೆ ಅವರಿಂದ ಪೇಷಂಟ್ಸ್ ಬರ್ತಾನೆ ಇರ್ತಾರೆ ನೋಡಿ. ಹಾಸ್ಪಿಟಲ್ಸ್ ನ ಪೇಯರ್ ಮಿಕ್ಸ್ ನ ನಾವು ನೋಡಿದ್ರೆ ಕ್ಯಾಶ್ ಕೊಟ್ಟು ಟ್ರೀಟ್ಮೆಂಟ್ಸ್ ನ ತಗೊಳ್ಳೋರು ಜಾಸ್ತಿ ಇದ್ರೆ ಮಾರ್ಜಿನ್ಸ್ ಕೂಡ ಚೆನ್ನಾಗಿರತ್ತೆ. ಇನ್ಶೂರೆನ್ಸ್ ಇರೋರು ಜಾಸ್ತಿ ಇದ್ರೆ ಸ್ಟೆಬಿಲಿಟಿ ಜಾಸ್ತಿನೇ ಇರತ್ತೆ. ಇನ್ನು ಉಳಿದಿರೋ ದುಡ್ಡು ಗವರ್ಮೆಂಟ್ ಸ್ಕೀಮ್ಸ್ ಮತ್ತೆ ಕಾರ್ಪೊರೇಟ್ ಟೈಅಪ್ಸ್ ಇಂದ ಬರುತ್ತೆ. ಬೇಸಿಕಲಿ ಈ ಕಂಪನಿಗಳು ಇಂಡಿಯನ್ ಹೆಲ್ತ್ ಕೇರ್ ನಲ್ಲಿ ಟಾಪ್ ಪ್ಲೇಯರ್ಸ್. ಅದಕ್ಕೆ ಅವ್ರ ಬಗ್ಗೆ ತಿಳ್ಕೊಂಡ್ರೆ ಇಂಡಸ್ಟ್ರಿ ಹೇಗಿದೆ ಅಂತ ನಮಗೆ ಗೊತ್ತಾಗತ್ತೆ. ಈ ಹಾಸ್ಪಿಟಲ್ಸ್ ಗಳನ್ನ ನಾವು ನೋಡಿದಾಗ ಸಿಟಿಗಳಲ್ಲಿರೋ ಶ್ರೀಮಂತರಿಗೋಸ್ಕರನೇ ಇದೆ ಅಂತ ಹೇಳ್ಬೋದು. ಹಾಗೇನೆ ಇಲ್ಲಿ ಏನ್ ಆಗುತ್ತೆ ಅದು ಎಲ್ಲನೂ ಕೂಡ ನಡೆಯುತ್ತೆ ಅಂತ ಹೇಳೋದಕ್ಕೆ ಆಗೋಲ್ಲ. ಅಪೋಲೋ ಹಾಸ್ಪಿಟಲ್ಸ್ ಇಂಡಿಯಾದಲ್ಲಿ ಅತಿ ದೊಡ್ಡ ಪ್ರೈವೇಟ್ ಹೆಲ್ತ್ ಕೇರ್ ಪ್ರೊವೈಡರ್ ಆಗಿದೆ. ಈ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಅವರ ಪವರ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಅವ್ರ ಹತ್ರ 73 ಹಾಸ್ಪಿಟಲ್ಸ್ ಮತ್ತೆ 10,000 ಬೆಡ್ಸ್ ಇದೆ. ಹಾಸ್ಪಿಟಲ್ಸ್ ನ ಬಿಟ್ಟು ಫಾರ್ಮಸೀಸ್ ಹಾಗೆ ಡಯಾಗ್ನೋಸ್ಟಿಕ್ಸ್ ಮತ್ತೆ ಟೆಲಿ ಹೆಲ್ತ್ ಇಂದನೂ ಕೂಡ ದುಡ್ಡು ಬರುತ್ತೆ. ಇದರಿಂದ ಅವರ ಎಲ್ಲಾ ಟಚ್ ಪಾಯಿಂಟ್ಸ್ ಇಂದನೂ ಕೂಡ ದುಡ್ಡು ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ. ಅಪೋಲೋನ ನಾವು ನೋಡಿದಾಗ Q3 FY25 ನಲ್ಲಿ ಚೆನ್ನಾಗಿ ನಡೆದಿದೆ ಅಂತ ಹೇಳ್ಬೋದು. ಅವರ ರೆವಿನ್ಯೂ ಏನಿಲ್ಲ ಅಂದ್ರೂ ಕೂಡ ಸುಮಾರು 5,527 ಕ್ರೋರ್ಸ್ ಅಲ್ಲಿ ಇದೆ. ವರ್ಷದಿಂದ ವರ್ಷಕ್ಕೆ ನಾವು ನೋಡಿದಾಗ 14% ಜಾಸ್ತಿ ಆಗಿದೆ ಗೊತ್ತಾ. ಈ ಗ್ರೋತ್ ಹಾಸ್ಪಿಟಲ್ಸ್, ಫಾರ್ಮಸೀಸ್ ಮತ್ತೆ ಡಿಜಿಟಲ್ ಹೆಲ್ತ್ ಇದೆಲ್ಲದರಲ್ಲೂ ಕೂಡ ಇದೆ ಅಂತಾನೆ ಹೇಳ್ಬೋದು. ಬೆಳವಣಿಗೆಯ ಜೊತೆಗೆ ಅಪೋಲೋ ದುಡ್ಡು ಜಾಸ್ತಿ ಮಾಡ್ಕೊಂಡಿದೆ ಮತ್ತೆ ಲಾಂಗ್ ಟರ್ಮ್ ಪೊಸಿಷನ್ ಅಲ್ಲೂ ಕೂಡ ಇಂಪ್ರೂವ್ ಮಾಡಿದೆ ನೋಡಿ. ಹೆಲ್ದಿ ರೆವಿನ್ಯೂ ಗ್ರೋತ್. ಅಪೋಲೋ ಹಾಸ್ಪಿಟಲ್ ಬಿಸ್ನೆಸ್ ಅನ್ನು ನಾವು ನೋಡಿದಾಗ 52% ರೆವಿನ್ಯೂ ಕೊಡುತ್ತೆ. ಅದು 13% ಜಾಸ್ತಿಯಾಗಿ 2,785 ಕ್ರೋರ್ಸ್ಗೆ ತಲುಪಿದೆ. ಅಂದ್ರೆ ಪೇಷಂಟ್ ಅಡ್ಮಿಷನ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಇದು ಸಾಧ್ಯ ಆಯಿತು ಅಂತ ಕಂಪನಿಯ APROB ಆವರೇಜ್ ರೆವಿನ್ಯೂ ಪರ್ ಆಕ್ಯುಪೈಡ್ ಬೆಡ್ 8% ಜಾಸ್ತಿಯಾಗಿ ದಿನಕ್ಕೆ 60,839ಗೆ ಹೋಯಿತು. ಮತ್ತೆ ಬೆಡ್ ಆಕ್ಯುಪೆನ್ಸಿ ಕೂಡ 68%ಗೆ ಇಂಪ್ರೂವ್ ಆಗಿದೆ. ಅವರ ಫಾರ್ಮಸಿ ಮತ್ತೆ ಡಿಜಿಟಲ್ ಹೆಲ್ತ್ ಸೆಗ್ಮೆಂಟ್ 15% ಜಾಸ್ತಿಯಾಗಿ 2,352 ಕ್ರೋರ್ಸ್ಗೆ ತಲುಪಿದೆ. ಇನ್ನು ಕಂಪನಿ ತನ್ನ ಅಪೋಲೋ 24/7 ಆನ್ಲೈನ್ ಪ್ಲಾಟ್ಫಾರ್ಮ್ನೂ ಕೂಡ ಜಾಸ್ತಿ ಮಾಡ್ಕೊಂಡಿದೆ. ಈ ಕ್ವಾರ್ಟರ್ನಲ್ಲಿ ನಾವು ನೋಡಿದಾಗ ಅಪೋಲೋ 24/7 ಪ್ರಾಫಿಟ್ ಜಾಸ್ತಿ ಮಾಡಿದೆ ಅಂತಾನೆ ಗೊತ್ತಾಗ್ತಿದೆ. ಕಳೆದ ವರ್ಷ ನೋಡಿದಾಗ 27 ಕ್ರೋರ್ಸ್ ನಷ್ಟವಾಗಿತ್ತು. ಈ ವರ್ಷ 32 ಕ್ರೋರ್ಸ್ ಪ್ರಾಫಿಟ್ ಅಲ್ಲಿದೆ. ಕಳೆದ ವರ್ಷ ನಾವು ನೋಡಿದಾಗ ಅಪೋಲೋ ಏನಿದೆ ಅಲ್ವಾ, ಇದು ಅಪೋಲೋ 24/7 ಒಂದು ಪಾರ್ಟ್ ನ PE ಫರ್ಮ್ ಅಂದ್ರೆ ಅಡ್ವೆಂಟ್ ಇಂಟರ್ನ್ಯಾಷನಲ್ಗೆ 2,475 ಕ್ರೋರ್ಸ್ಗೆ ಮಾರಾಟ ಮಾಡಿತ್ತು. ಈಗ ಪ್ರಾಫಿಟ್ ಬರ್ತಿರೋದು ಅಡ್ವೆಂಟ್ಗೆ ಒಂದು ಒಳ್ಳೆಯ ಸಿಗ್ನಲ್ ಅಂತಾನೆ ಹೇಳ್ಬೋದು. ಬೆಟರ್ ಮಾರ್ಜಿನ್ಸ್, ಹೈಯರ್ ಪ್ರಾಫಿಟ್ಸ್. ರೆವಿನ್ಯೂಸ್ ಬಿಟ್ಟು ಕಂಪನಿಗಳು ಮಾರ್ಜಿನ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡ್ತಿದೆ. ಅಪೋಲೋ ಈ ಕ್ವಾರ್ಟರ್ ನಲ್ಲಿ ಒಳ್ಳೆ ಆಪರೇಷನಲ್ ಎಫಿಷಿಯನ್ಸಿ ಮತ್ತೆ ರೆವಿನ್ಯೂ ಫಿಕ್ಸ್ ಇಂದ ರಿಪೋರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಎಬಿಟಾ ಮಾರ್ಜಿನ್ಸ್ ಅನ್ನು ನಾವು ನೋಡಿದಾಗ ಕಳೆದ ವರ್ಷ 12.7% ಅಲ್ಲಿ ಇತ್ತು. ಈಗ 13.8%ಗೆ ಏರಿಕೆಯಾಗಿದೆ. ಇನ್ನು ಹಾಸ್ಪಿಟಲ್ ಸೆಗ್ಮೆಂಟ್ ಅನ್ನು ನಾವು ನೋಡಿದಾಗ ಬಿಸ್ನೆಸ್ ನಲ್ಲಿ ತುಂಬಾನೇ ಪ್ರಾಫಿಟಬಲ್ ಆಗಿರುವಂತಹ ಪಾರ್ಟ್ ಇದು. ಅಂದ್ರೆ 24.1% ಎಬಿಟಾ ಮಾರ್ಜಿನ್ ನ ಮೇಂಟೈನ್ ಮಾಡ್ಕೊಂಡಿದೆ. ಇನ್ನು ಆನ್ಕಾಲಜಿ, ನ್ಯೂರಾಲಜಿ ಮತ್ತೆ ಟ್ರಾನ್ಸ್ಪ್ಲಾಂಟ್ಸ್ ತರ ಹೈ ಮಾರ್ಜಿನ್ ಸ್ಪೆಷಾಲಿಟೀಸ್ ಇರೋದ್ರಿಂದ ಹಾಗೆಯೇ ಇಂಟರ್ನ್ಯಾಷನಲ್ ಪೇಷಂಟ್ ಸಹ ಜಾಸ್ತಿ ಆಗ್ತಿರೋದ್ರಿಂದ ಪರ್ ಬೆಡ್ ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಅಪೋಲೋ 24/7 ಸರಿ ಹೋಗ್ತಿರೋದ್ರಿಂದಾನೇ ಮಾರ್ಜಿನ್ಸ್ ಇನ್ನೂ ಕೂಡ ಬೆಟರ್ ಆಗಿದೆ ನೋಡಿ. ಈ ಕ್ವಾರ್ಟರ್ ನಲ್ಲಿ ಕಂಪನಿ ಲಾಸಸ್ ನ ಕಮ್ಮಿ ಮಾಡಿ ಪ್ರಾಫಿಟ್ ಗೆ ತಗೊಂಡ್ ಬಂದಿಟ್ಟಿದೆ. ಇನ್ನೊಂದ್ ಕಡೆ ರೆವಿನ್ಯೂ ಮತ್ತೆ ಮಾರ್ಜಿನ್ಸ್ ಚೆನ್ನಾಗಿರೋದ್ರಿಂದ ಅಪೋಲೋನ ನೆಟ್ ಪ್ರಾಫಿಟ್ ನ ನಾವು ನೋಡಿದಾಗ ಈ ಕ್ವಾರ್ಟರ್ ನಲ್ಲಿ 52% ಜಾಸ್ತಿಯಾಗಿ 372 ಕ್ರೋರ್ಸ್ ರೂಪಾಯಿ ಆಗಿದೆ. ಅಂದ್ರೆ ಕಳೆದ ವರ್ಷ ಇದು ಕೇವಲ 245 ಕ್ರೋರ್ಸ್ ಅಲ್ಲಿ ಇತ್ತು. ಎಕ್ಸ್ಪಾನ್ಷನ್ ಪ್ಲಾನ್ಸ್ ಮತ್ತೆ ಪ್ರೈವೇಟ್ ಈಕ್ವಿಟಿ ಇನ್ವಾಲ್ವ್ಮೆಂಟ್ ಪ್ರಾಫಿಟಬಿಲಿಟಿ ಅಷ್ಟೇ ಅಲ್ಲ, ಅಪೋಲೋದ ಒಂದು ಎಕ್ಸ್ಪಾನ್ಷನ್ ಪ್ಲಾನ್ಸ್ ಬಗ್ಗೆನೂ ಕೂಡ ಗಮನ ಕೊಡಬೇಕು. ಈ ಕಂಪನಿಯನ್ನು ನಾವು ನೋಡಿದಾಗ ಮುಂಬೈ ಆಗಿರ್ಬೋದು, ಚೆನ್ನೈ, ಗುರ್ಗಾಂವ್, ಹೈದರಾಬಾದ್, ಲಕ್ನೋ ಮತ್ತೆ ಕೋಲ್ಕತ್ತಾದಲ್ಲಿ ಏನಿಲ್ಲ ಅಂದ್ರೂ ಕೂಡ 3,500 ಬೆಡ್ಸ್ ನ ಆಡ್ ಮಾಡೋದಕ್ಕೆ 6,100 ಕೋಟಿನ ಇನ್ವೆಸ್ಟ್ ಮಾಡ್ತಿದೆ. ಇದಕ್ಕೆ ಬೇಕಾಗಿರುವಂತ ದುಡ್ಡು ಅಡ್ವೆಂಟ್ ಇಂಟರ್ನ್ಯಾಷನಲ್ ಕಂಪನಿ ಅಪೋಲೋ 24/7 ಅಲ್ಲಿ ಶೇರ್ ಕೊಳ್ಳೋದಕ್ಕೆ ಕೊಟ್ಟಿರುವಂತಹ 2,475 ಕೋಟಿ ಇರಬಹುದು.
ಹಾಗೇನೆ ಇವರು ದೊಡ್ಡ ಮೆಟ್ರೋ ಲೊಕೇಶನ್ಸ್ ಮೇಲೆ ಫೋಕಸ್ ಮಾಡ್ತಿರೋದು ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಚಿಕ್ಕ ಹಾಸ್ಪಿಟಲ್ ಚೈನ್ಸ್ ಅನ್ನ ನಾವು ನೋಡಿದಾಗ ಟೈರ್ 2 ಸಿಟೀಸ್ ನಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಿದ್ದಾರೆ. ಆದ್ರೆ ಅಪೋಲೋ ಅರ್ಬನ್ ಸೆಂಟರ್ಸ್ ನಲ್ಲಿ ಸ್ಪೆಷಲೈಸ್ಡ್ ಕೇರ್ಗೆ ಒಂದು ಪ್ರೀಮಿಯಂ ಪ್ರೈಸ್ ಚಾರ್ಜ್ ಮಾಡೋದಕ್ಕೆ ನೋಡ್ತಾ ಇದೆ. ಫೋರ್ಟಿಸ್ ಹೆಲ್ತ್ ಕೇರ್ ಇಂಡಿಯಾದ ಇನ್ನೊಂದು ಮೇಜರ್ ಪ್ರೈವೇಟ್ ಹೆಲ್ತ್ ಕೇರ್ ಪ್ರೊವೈಡರ್. ಇದು 27 ಹಾಸ್ಪಿಟಲ್ಸ್ ಮತ್ತೆ 4700 ಬೆಡ್ಸ್ ನ ಆಪರೇಟ್ ಮಾಡ್ತಿದೆ. ಇದು ತುಂಬಾ ವರ್ಷದಿಂದ ಕಷ್ಟದಲ್ಲಿತ್ತು. ಆದ್ರೆ ಮಲೇಷ್ಯಾದ ಹೆಲ್ತ್ ಜಾಯಿಂಟ್ IHH ಸಪೋರ್ಟ್ ಇಂದ ಇದು ಮತ್ತೆ ವಾಪಸ್ ಬಂತು ಅಂತ ಹೇಳ್ಬೋದು. ಅಪೋಲೋ ಡಿಜಿಟಲ್ ಹೆಲ್ತ್ ಮತ್ತೆ ಫಾರ್ಮಸಿ ರಿಟೇಲ್ಗೆ ಡೈವರ್ಸಿಫೈ ಆದ್ರೆ ಫೋರ್ಟಿಸ್ ಹಾಸ್ಪಿಟಲ್ಸ್ ಮತ್ತೆ ಡಯಾಗ್ನೋಸ್ಟಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ. ಅವರ ಒಂದು 62% ರೆವಿನ್ಯೂ ಮತ್ತೆ ಆನ್ಕಾಲಜಿ, ನ್ಯೂರಾಲಜಿ ಮತ್ತೆ ಕಾರ್ಡಿಯಾಲಜಿ ಅಂತ ಏನ್ ಹೇಳ್ತೀವಿ, ಇದರ ಒಂದು ಹೈ ಮಾರ್ಜಿನ್ ಸ್ಪೆಷಾಲಿಟೀಸ್ ಇಂದಾನೆ ಬರುತ್ತೆ. ಮತ್ತೆ ಏಜ್ಲೆಸ್ ಡಯಾಗ್ನೋಸ್ಟಿಕ್ ಅವರ ಒಂದು ಡಯಾಗ್ನೋಸ್ಟಿಕ್ ಬಿಸ್ನೆಸ್ ಆಗಿದ್ದು ಅದರಲ್ಲಿ ಇನ್ವೆಸ್ಟ್ಮೆಂಟ್ಸ್ ಡಬಲ್ ಮಾಡ್ತಿದ್ದಾರೆ. 57.68% ಇಂದ 89.20% ವರೆಗೂ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರೆವಿನ್ಯೂ ಗ್ರೋತ್ ಅನ್ನ ನೋಡೋಣ. Q3 FY25 ಅಲ್ಲಿ ಫೋರ್ಟಿಸ್ ಏನಿಲ್ಲ ಅಂದ್ರೂ ಕೂಡ 1928 crores ಅಂದ್ರೆ ಟೋಟಲ್ ರೆವಿನ್ಯೂ ಅನ್ನ ಮಾಡ್ಕೊಂಡಿದೆ. ವರ್ಷದಿಂದ ವರ್ಷಕ್ಕೆ ನಾವು ನೋಡಿದಾಗ 14.8% ಗ್ರೋತ್ ಆಗಿದೆ. ಅವರ ಹಾಸ್ಪಿಟಲ್ ಬಿಸ್ನೆಸ್ ಟೋಟಲ್ ರೆವಿನ್ಯೂ ನಲ್ಲಿ ಸುಮಾರು 84% ಇದೆ. ಅಂದ್ರೆ ಇದು 16.8% ಜಾಸ್ತಿಯಾಗಿ 1623 crores ರೆವಿನ್ಯೂನ ತಲುಪಿದೆ ಅಂತ ಹೇಳ್ಬೋದು. ಪೇಷಂಟ್ ಅಡ್ಮಿಷನ್ಸ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಪೇಷಂಟ್ಸ್ಗೆ ಚಾರ್ಜ್ ಜಾಸ್ತಿ ಮಾಡಿರೋದ್ರಿಂದ ಇದು ಸಾಧ್ಯ ಆಯಿತು. ಅವರ ಒಂದು ಪರ್ ಬೆಡ್ ರೆವಿನ್ಯೂನ ನಾವು ನೋಡಿದಾಗ 9.9% ಜಾಸ್ತಿ ಆಗಿ ವರ್ಷಕ್ಕೆ ಏನಿಲ್ಲ ಅಂದ್ರೂ ಕೂಡ 2.45 crores ತಲುಪಿದೆ. ಇದು ಕಂಪನಿಯ ಸ್ಟ್ರಾಂಗ್ ಪ್ರೈಸಿಂಗ್ ಪವರ್ ಮತ್ತೆ ಹೈ ವ್ಯಾಲ್ಯೂ ಟ್ರೀಟ್ಮೆಂಟ್ಸ್ಗೆ ಶಿಫ್ಟ್ ಆಗ್ತಿರೋದನ್ನ ತೋರಿಸ್ತಾ ಇದೆ. ಇನ್ನೊಂದ್ ಕಡೆ ಬೆಡ್ ಆಕ್ಯುಪೆನ್ಸಿನ ನಾವು ನೋಡಿದಾಗ ಕಳೆದ ವರ್ಷ 64% ಅಲ್ಲಿ ಇತ್ತು, ಈಗ 67%ಗೆ ಇಂಪ್ರೂವ್ ಆಗಿದೆ. ಅವರ ಆವರೇಜ್ ಲೆಂತ್ ಆಫ್ ಸ್ಟೇ ALOS ಅಂತ ಏನ್ ಕರಿತೀವಿ ಗೊತ್ತಾ, ಇದು 4.20 ಇಂದ ದಿನಕ್ಕೆ ಇಂಪ್ರೂವ್ ಆಗಿದೆ. ಹಾಸ್ಪಿಟಲ್ಸ್ ನ ಬಿಟ್ಟು ಫೋರ್ಟಿಸ್ ನ ಒಂದು ಡಯಾಗ್ನೋಸ್ಟಿಕ್ ಬಿಸ್ನೆಸ್ ನ ನಾವು ನೋಡಿದಾಗ ಏಜ್ಲೆಸ್ ಡಯಾಗ್ನೋಸ್ಟಿಕ್ ಇದು ಏನಿಲ್ಲ ಅಂದ್ರೂ ಕೂಡ 305 ಕೋಟಿ ರೆವಿನ್ಯೂನ ರಿಪೋರ್ಟ್ ಮಾಡ್ಕೊಂಡಿದೆ. ಇದು 5.2% ಜಾಸ್ತಿ ಆಗಿ ಕಂಪನಿ ತನ್ನ ಡಯಾಗ್ನೋಸ್ಟಿಕ್ ನೆಟ್ವರ್ಕ್ ನ 4126 ಲೊಕೇಶನ್ಸ್ಗೆ ಎಕ್ಸ್ಪ್ಯಾಂಡ್ ಮಾಡ್ತಿದೆ ಗೊತ್ತಾ. ಬೆಟರ್ ಮಾರ್ಜಿನ್ಸ್, ಹೈಯರ್ ಪ್ರಾಫಿಟ್ಸ್ ಕೂಡ ನೋಡೋಣ. ನೋಡಿ, ಫೋರ್ಟಿಸ್ 375 crores ಎಬಿಟಾ ಮಾಡ್ಕೊಂಡಿದೆ. ಇದು 32% ಜಾಸ್ತಿ ಆಗಿ ಮಾರ್ಜಿನ್ಸ್ ಅನ್ನ ನಾವು ನೋಡಿದಾಗ ಕಳೆದ ವರ್ಷ 16.9% ಇತ್ತು, ಈಗ 19.4%ಗೆ ಇಂಪ್ರೂವ್ ಆಗಿದೆ. ಅಂದ್ರೆ ಹಾಸ್ಪಿಟಲ್ ಸೆಗ್ಮೆಂಟ್ಸ್ ಪ್ರೈಮರಿ ರೆವಿನ್ಯೂ ಕಾಂಟ್ರಿಬ್ಯೂಟರ್ ಅವರ ಎಬಿಟಾ ಮಾರ್ಜಿನ್ಸ್ 18.0% ಇಂದ 20.0%ಗೆ ಜಾಸ್ತಿ ಆಗಿದೆ ಅಂತ ಅರ್ಥ. ಪರ್ ಬೆಡ್ ರೆವಿನ್ಯೂ, ಹೈಯರ್ ಆಕ್ಯುಪೆನ್ಸಿ ಮತ್ತೆ ಆಪರೇಷನಲ್ ಎಫಿಷಿಯನ್ಸಿಯಿಂದ ಹೀಗಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಡಯಾಗ್ನೋಸ್ಟಿಕ್ ಬಿಸ್ನೆಸ್ ಕೂಡ ತನ್ನ ಎಬಿಟಾ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದೆ. ಕಳೆದ ವರ್ಷ 11.4% ಇತ್ತು, ಈಗ 16.2%ಗೆ ಜಾಸ್ತಿ ಆಗಿದೆ. ಕಾಸ್ಟ್ ಆಪ್ಟಿಮೈಸೇಷನ್ ಮತ್ತೆ ಪ್ರಿವೆಂಟಿವ್ ಟೆಸ್ಟ್ಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದನೂ ಕೂಡ ಇದು ಸಾಧ್ಯ ಆಯಿತು. ಇನ್ನು ರೆವಿನ್ಯೂ ಮತ್ತೆ ಮಾರ್ಜಿನ್ಸ್ ಜಾಸ್ತಿ ಇರೋದ್ರಿಂದ ಫೋರ್ಟಿಸ್ ಪ್ರಾಫಿಟ್ ಜಾಸ್ತಿ ಮಾಡ್ಕೊಂಡಿದೆ. ಹಾಗೆ ಅವರ ನೆಟ್ ಪ್ರಾಫಿಟ್ ಸಹ 254 crores ಅಲ್ಲಿ ಇದೆ. ಅಂದ್ರೆ ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ 134 crores ಇತ್ತು, ಈ ವರ್ಷ 89.5%ಗೆ ಜಾಸ್ತಿ ಆಗಿದೆ. ನೋಡಿ, ಬಿಸ್ನೆಸ್ ಕೂಡ ಚೆನ್ನಾಗಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಫೋರ್ಟಿಸ್ ಈಗ ಹಾಸ್ಪಿಟಲ್ ನೆಟ್ವರ್ಕ್ ನ ಎಕ್ಸ್ಪ್ಯಾಂಡ್ ಮಾಡ್ತಿರೋದ್ರ ಜೊತೆಗೆ ಅಪೋಲೋ ತರ ಇವರು ಮೆಟ್ರೋಪೊಲಿಟಿಕಲ್ ಏರಿಯಾಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಡೆಲ್ಲಿ ಹತ್ರ ಇರೋ ಫರೀದಾಬಾದ್, ಮನೇಸರ್, ಗುರ್ಗಾಂವ್ ಮತ್ತೆ ನೋಯ್ಡಾದಲ್ಲಿ ಹಾಸ್ಪಿಟಲ್ಸ್ ಗಳನ್ನ ಓಪನ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಈಗ ಮುಂದಿನ ಸ್ಟೋರಿಯಲ್ಲಿ RBI ಸರ್ವೇಸ್ ಇಂಡಿಯಾದ ಫ್ಯೂಚರ್ ಬಗ್ಗೆ ಏನ್ ಹೇಳ್ತಿದೆ ಅಂತ ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ವರ್ಡ್ ಲುಕಿಂಗ್ ಸರ್ವೆ ಮಾಡುತ್ತೆ. ಇದರಿಂದ ಮುಂದೆ ಎಕನಾಮಿ ಹೇಗಿರುತ್ತೆ ಅಂತ, ಜನ ಏನ್ ಅನ್ಕೊಳ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಸರ್ವೆನಲ್ಲಿ ನಿಜವಾದ ಅಂಕಿ ಅಂಶಗಳ ಬದಲು ಜನರ ಅನಿಸಿಕೆಗಳನ್ನ ಕಲೆಕ್ಟ್ ಮಾಡ್ತಾರೆ. ಜನರು ಅವರ ಕೆಲಸ ಆಗಿರ್ಬೋದು, ಖರ್ಚಾಗಿರ್ಬೋದು ಮತ್ತೆ ಲೋನ್ ಬಗ್ಗೆ ಏನ್ ಅನ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳಲಾಗತ್ತೆ. ಕೆಲವು ದಿನದ ಹಿಂದೆ ನಾವು ಒಂದು ಸರ್ವೆ ಬಗ್ಗೆ ಮಾತಾಡಿದ್ವಿ, ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಸರ್ವೆ ಆಫ್ ಹೌಸ್ ಹೋಲ್ಡ್ಸ್, IESH. ಇವತ್ತು ನಾವು ಬೇರೆ ಸರ್ವೆ ಬಗ್ಗೆ ಮಾತಾಡೋಣ. ಎಕ್ಸ್ಪೆಕ್ಟೇಷನ್ಸ್ ಯಾಕೆ ಮುಖ್ಯ? ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಇರೋ ಸರ್ವೆನ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ಅವರು ಸಬ್ಜೆಕ್ಟಿವ್, ಅಂದ್ರೆ ಜನರ ಒಂದು ಅನಿಸಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಚೇಂಜ್ ಆಗೋ ಚಾನ್ಸ್ ಸಹ ಇರುತ್ತೆ. ಒಂದು ದಿನ ಜನರು ಖುಷಿ ಆಗಿರ್ಬೋದು, ಇನ್ನೊಂದು ದಿನ ಕೆಟ್ಟ ನ್ಯೂಸ್ ಕೇಳಿ ಸ್ಯಾಡ್ ಆಗ್ಬೋದು. ಜನರು ಸರಿಯಾಗಿ ಯೋಚನೆ ಮಾಡಲ್ಲ, ಅವರ ಭಯ, ಆಸೆ ಮತ್ತೆ ರೂಮರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎಕನಾಮಿಸ್ಟ್ ನಂಬರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರು ಕೂಡ ನರೇಟಿವ್ಸ್ ಅಂದ್ರೆ ಕತೆಗಳ ಪವರ್ ಬಗ್ಗೆ ಯೋಚನೆ ಮಾಡಿಲ್ಲ. ಕತೆಗಳು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಒಂದು ಎಕನಾಮಿ ಸ್ಲೋ ಆದ್ರೆ ಜನ ಖರ್ಚು ಕಮ್ಮಿ ಮಾಡೋದಕ್ಕೆ ಮುಂದೆ ಲೆಕ್ಕಾಚಾರ ಹಾಕ್ತಾರ? ಇಲ್ಲ, ಅವರು ಏನ್ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಲೇ ಆಫ್ ಬಗ್ಗೆ ರೂಮರ್ಸ್ ಆಗಿರ್ಬೋದು, ರಿಸೆಷನ್ ಬರುತ್ತಾ ಅಂತ ಆರ್ಟಿಕಲ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಂತ ಹೇಳ್ತಿರೋ ನ್ಯೂಸ್ ನೆಲ್ಲೂ ಕೂಡ ಇವರೇ ಕೇಳ್ತಾರೆ.
ಇನ್ನು ನೋಬೆಲ್ ಪ್ರೈಸ್ ವಿನ್ ಮಾಡಿರೋ ಎಕನಾಮಿಸ್ಟ್ ರಾಬರ್ಟ್ ಶಿಲ್ಲರ್ ನರೇಟಿವ್ ಎಕನಾಮಿಕ್ಸ್ ಅಂತ ಒಂದು ಥಿಯರಿನ ಕ್ರಿಯೇಟ್ ಮಾಡಿದ್ದಾರೆ. ಕತೆಗಳು ಎಕನಾಮಿಕ್ ಸೈಕಲ್ಸ್ ಬಗ್ಗೆ ಮಾತ್ರ ಹೇಳಲ್ಲ, ಅದು ಆ ಸೈಕಲ್ಸ್ಗೆ ಕಾರಣ ಆಗುತ್ತೆ ಅಂತಾನು ಕೂಡ ಇವ್ರು ಹೇಳಿರೋದು. ಬೇಸಿಕಲಿ ಕತೆಗಳು ಜನ ಹೇಗೆ ಖರ್ಚು ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಮತ್ತೆ ಗವರ್ಮೆಂಟ್ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನು ಕೂಡ ಹೇಳತ್ತೆ. ಟ್ರೇಡರ್ಸ್ಗೆ ಇದು ಪೂರ್ತಿ ಗೊತ್ತಿರತ್ತೆ ನೋಡಿ. ನೀವೊಂದು ನೆಗೆಟಿವ್ ಸ್ಟೇಟ್ಮೆಂಟ್ ಇಂದ ಮಾರ್ಕೆಟ್ ಡೌನ್ ಆಗೋದು ನೋಡಿರ್ಬೋದು ಅಲ್ವಾ? ಯಾಕೆ ಅಂದ್ರೆ ತುಂಬಾ ಜನರಿಗೆ ಭಯ ಇರುತ್ತೆ ಅಷ್ಟೇ. ಭಯ ಜಾಸ್ತಿ ಆದ್ರೆ ಟ್ರೇಡರ್ಸ್ ರಿಯಾಕ್ಟ್ ಮಾಡ್ತಾರೆ, ಮತ್ತೆ ಕೊಲ್ಯಾಪ್ಸ್ ಆಗುವಂತಹ ಕಥೆನೂ ಕೂಡ ನಿಜ ಆಗತ್ತೆ. RBI ಇದೇ ತರ ಕತೆಗಳನ್ನ ಮೆಜರ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಈ ನಂಬರ್ಸ್ ಕರೆಕ್ಟ್ ಇರದೇ ಇದ್ರೂ ಕೂಡ ಜನರು ಏನ್ ಅನ್ಕೊಳ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಶಿಲ್ಲರ್ ಹೇಳಿರೋದು ಸರಿ ಇದ್ರೆ ಈ ವಿಷಯ ಎಕನಾಮಿ ಹೇಗ್ ನಡೀತಿದೆ ಅಂತಾನು ಕೂಡ ಹೇಳತ್ತೆ ನೋಡಿ. ಟ್ರೇಡರ್ಸ್ಗೆ ಇದರಿಂದ ಏನ್ ಗೊತ್ತಾಗತ್ತೆ? ಒಂದು ಕೆಟ್ಟ ಸ್ಟೇಟ್ಮೆಂಟ್ ಇಂದ ಮಾರ್ಕೆಟ್ ನಲ್ಲಿ ಪ್ಯಾನಿಕ್ ಆಗಿ ಕೋಟ್ಯಾಂತರ ರೂಪಾಯಿ ಲಾಸ್ ಕೂಡ ಆಗೋಗುತ್ತೆ. ಬೇಸಿಕಲಿ ಫಂಡಮೆಂಟಲ್ ಕೊಲ್ಯಾಪ್ಸ್ ಇಂದ ಅಲ್ಲ, ಆದ್ರೆ ಕೊಲ್ಯಾಪ್ಸ್ ಆಗುತ್ತೆ ಅಂತ ತುಂಬಾ ಜನ ಭಯ ಪಡ್ತಾರೆ. ಭಯ ಜಾಸ್ತಿ ಆಯ್ತು ಅಂತಂದ್ರೆ ಟ್ರೇಡರ್ಸ್ ಕೂಡ ರಿಯಾಕ್ಟ್ ಮಾಡ್ತಾರೆ, ಕೊಲ್ಯಾಪ್ಸ್ ಆಗುತ್ತೆ ಅನ್ನೋ ಕಥೆನೂ ಕೂಡ ನಿಜ ಆಗೋಗುತ್ತೆ. ಹಾಗಾದ್ರೆ ಸರ್ವೇಸ್ ಏನ್ ಹೇಳ್ತಿದೆ? ಇಂಡಿಯನ್ ಎಕನಾಮಿ ಬಗ್ಗೆ ಸರ್ವೆ ಏನ್ ಹೇಳ್ತಿದೆ ಅಂತ ನೋಡೋಕೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ಈ ಸರ್ವೆನಲ್ಲಿ RBI ಎಕನಾಮಿ ಬಗ್ಗೆ ಒಂದು ಜನರ ಅನಿಸಿಕೆಯನ್ನ ತಿಳ್ಕೊಳ್ಳೋದಕ್ಕೆ ಒಂದು ನಂಬರ್ ಅನ್ನ ಕೊಡತ್ತೆ. ಅಂದ್ರೆ -100 ಇಂದ +100 ವರೆಗೂ ಕೂಡ ಇರುತ್ತೆ. ಪಾಸಿಟಿವ್ ಇದ್ರೆ ಜನರು ಖುಷಿಯಾಗಿರ್ತಾರೆ ಅಂತ ಅರ್ಥ, ನೆಗೆಟಿವ್ ಇದ್ರೆ ಬೇಜಾರಾಗಿದ್ದಾರೆ ಅಂತ ಅರ್ಥ. ಕನ್ಸ್ಯೂಮರ್ ಕಾನ್ಫಿಡೆನ್ಸ್, ಈ ಒಂದು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆ ಪ್ರಕಾರ ಜನರಿಗೆ ಎಕನಾಮಿ ಬಗ್ಗೆ ಹೇಗ್ ಅನಿಸ್ತಿದೆ ಅಂತ ತಿಳ್ಕೊಳ್ಬಹುದು. ಈಗ ಮತ್ತೆ ಮುಂದೆ ಹೇಗಿರುತ್ತೆ ಅಂತಾನು ಕೂಡ ತಿಳ್ಕೊಳ್ಳೋಕೆ ಅವಕಾಶ ಸಿಗತ್ತೆ. ಜಾಬ್ಸ್ ಆಗಿರ್ಬೋದು, ಇನ್ಕಮ್, ಇನ್ಫ್ಲೇಷನ್, ಖರ್ಚು ಮತ್ತೆ ಓವರ್ ಆಲ್ ಎಕನಾಮಿಕ್ ಕಂಡೀಷನ್ಸ್ ಬಗ್ಗೆ ಮಾಹಿತಿನೂ ಕೂಡ ತಗೊಳ್ತಾರೆ. ಅದಕ್ಕೆ ಅವರು 19 ಸಿಟೀಸ್ ನಲ್ಲಿ 6,000 ರೆಸ್ಪಾನ್ಸ್ ಜೊತೆ ಮಾತಾಡ್ತಾರೆ. ಜನವರಿ 2025ರಲ್ಲಿ ಸರ್ವೆನ ನಾವು ನೋಡಿದ್ರೆ ಜನರು ಎಕನಾಮಿಕ್ ಸಿಚುವೇಶನ್ಸ್ ಬಗ್ಗೆ ಸ್ವಲ್ಪ ಬೇಜಾರಾಗಿದ್ದಾರೆ, ಆದ್ರೆ ಭಯ ಪಡ್ತಿಲ್ಲ. ಮುಂದೆ ಕೆಲವು ಇಂಪಾರ್ಟೆಂಟ್ ವಿಷಯಗಳಿದೆ. ಈಗ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ಜನರಿಗೆ ಎಕನಾಮಿ ಬಗ್ಗೆ ಸ್ವಲ್ಪ ಕಷ್ಟ ಅನಿಸ್ತಿದೆ, ಆದ್ರೆ ಅವ್ರಿಗೆ ಮುಂದೆ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ನಂಬಿಕೆನೂ ಕೂಡ ಇದೆ. ಆದ್ರೆ ಅವರ ಖುಷಿ ಸ್ವಲ್ಪ ಕಮ್ಮಿ ಆಗಿದೆ ಅಂತಾನೆ ಗೊತ್ತಾಗತ್ತೆ. ಇನ್ನೊಂದ್ ಕಡೆ ಎಂಪ್ಲಾಯ್ಮೆಂಟ್ ಸೆಂಟಿಮೆಂಟ್ ಕಮ್ಮಿ ಆಗ್ತಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಕೆಲಸ ಸಿಗೋದು ಕಷ್ಟ, ಆದ್ರೆ ಅವ್ರಿಗೂ ಕೂಡ ಅನಿಸ್ತಿದೆ ಈ ಒಂದು ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅಂತಾನು ಕೂಡ ತುಂಬಾ ಜನ ಅನ್ಕೊಳ್ತಾ ಇದ್ದಾರೆ. ಇನ್ನು ಪ್ರೈಸ್ ಲೆವೆಲ್ಸ್ ಅನ್ನ ನೋಡಿದಾಗ ತುಂಬಾ ಜನರಿಗೆ ಖಂಡಿತವಾಗ್ಲೂ ಬೇಜಾರಿದೆ, ಆದ್ರೆ ಇನ್ಫ್ಲೇಷನ್ ಟೆನ್ಷನ್ಸ್ ಕೂಡ ಜೊತೆಲೇ ಇದೆ ಅಂತ ಹೇಳ್ಬೋದು. ಜನ ತುಂಬಾ ದಿನದಿಂದ ಪ್ರೈಸ್ ಲೆವೆಲ್ಸ್ ಬಗ್ಗೆ ಚಿಂತೆ ಮಾಡ್ತಿದ್ರು, ಈಗ ಅದು ಸ್ವಲ್ಪ ಕಮ್ಮಿ ಆದ್ರೂ ಕೂಡ ಫ್ಯಾಮಿಲಿಗಳು ಇನ್ಫ್ಲೇಷನ್ ಅನ್ನ ನೋಡಿದಾಗ ಮುಂದಿನ ವರ್ಷ ಜಾಸ್ತಿ ಆಗುತ್ತೆ ಅಂತಾನು ಕೂಡ ಅನ್ಕೊಳ್ತಿದ್ದಾರೆ. ಇದರಿಂದ ಖರ್ಚು ಮಾಡೋದು ಸ್ವಲ್ಪ ಕಮ್ಮಿ ಆಗ್ಬೋದು. ಹಾಗೆಯೇ ಸ್ಪೆಂಡಿಂಗ್ ಸೆಂಟಿಮೆಂಟ್ ಕೂಡ ಕಮ್ಮಿ ಆಗ್ತಿದೆ. ನವೆಂಬರ್ 2024ಕ್ಕೆ ನಾವು ಕಂಪೇರ್ ಮಾಡಿದ್ರೆ ಜನವರಿಯಲ್ಲಿ ಈ ಒಂದು ಎಸೆನ್ಷಿಯಲ್ಸ್ ಮತ್ತೆ ನಾನ್ ಎಸೆನ್ಷಿಯಲ್ ಸ್ಪೆಂಡಿಂಗ್ಸ್ ಅಂತ ಏನ್ ಹೇಳ್ತೀವಿ ಎರಡೂ ಕೂಡ ಕಮ್ಮಿ ಆಗಿದೆ. ಅಂದ್ರೆ ಸ್ವಲ್ಪ ತಿಂಗಳುಗಳ ಹಿಂದೆ ಖರ್ಚು ಮಾಡ್ತಿದ್ದಂತಹ ರೀತಿ ಈಗ ಆಗ್ತಿಲ್ಲ ಅಂತ ಅರ್ಥ. ಜನರು ಮುಂದೆ ಖರ್ಚು ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಸಹ ಈಗ ಹುಷಾರಾಗಿದ್ದಾರೆ ನೋಡಿ. ಇನ್ಕಮ್ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಕಮ್ಮಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಮೊದಲಿಗಿಂತ ಕಡಿಮೆ ಫ್ಯಾಮಿಲಿಗಳು ಈಗ ಅವರ ಇನ್ಕಮ್ ಜಾಸ್ತಿ ಆಗಿದೆ ಅಂತಾನು ಕೂಡ ಹೇಳ್ತಿದ್ದಾರೆ. ಫ್ಯೂಚರ್ ನಲ್ಲಿ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ಳೋದು ಕೂಡ ಕಮ್ಮಿ ಆಗೋಗಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಜನ ಎಕನಾಮಿ ಬಗ್ಗೆ ಹುಷಾರಾಗಿರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ಕಾನ್ಫಿಡೆನ್ಸ್ ಏನಾದ್ರೂ ಕಮ್ಮಿ ಆಗ್ತಿದ್ರೆ ಖರ್ಚು ಮಾಡೋದು ಕೂಡ ಕಮ್ಮಿ ಆಗ್ತಿದೆ ಅಂತ ಅರ್ಥ. ಅಂದ್ರೆ ಇನ್ಕಮ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗ್ಲೂ ಯಾರಿಗೂ ಇಲ್ಲ. ಅಂದ್ರೆ ಯಾವಾಗ ಜನರಿಗೆ ಕೆಲಸ ಮತ್ತೆ ಇನ್ಕಮ್ ಬಗ್ಗೆ ಗ್ಯಾರಂಟಿ ಇರಲ್ವೋ ಅವಾಗ ಅವರು ದುಡ್ಡು ಖರ್ಚು ಮಾಡೋದ್ರ ಬದಲು ಅದನ್ನ ಇಟ್ಕೊಳ್ತಾರೆ. ಹಾಗೆ ಪ್ರೈವೇಟ್ ಕನ್ಸಂಪ್ಷನ್ ನಾವು ನೋಡಿದಾಗ ಇಂಡಿಯಾದ GDP 60% ಇರುತ್ತೆ. ಜನ ದುಡ್ಡು ಖರ್ಚು ಮಾಡ್ಲಿಲ್ಲ ಅಂತಂದ್ರೆ ಗ್ರೋತ್ ಕಮ್ಮಿ ಆಗತ್ತೆ ಅಂತ ಅರ್ಥ. ಕಳೆದ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಇದು ನಡೀತಿದೆ ಅಂತ ನಾವೇ ನೋಡಿದೀವಿ ನೋಡಿ. ಇದೇ ಟೈಮ್ ನಲ್ಲಿ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗಿದೆ. IESH ಸರ್ವೆನಲ್ಲಿ ಇದನ್ನೇ ನಾವು ನೋಡಿದೀವಿ. ಜಗತ್ತು ಕರೆಕ್ಟ್ ಆಗಿ ಇದ್ರೆ ಇದರಿಂದ RBI ಇಂಟ್ರೆಸ್ಟ್ ರೇಟ್ಸ್ ನ ಕಮ್ಮಿ ಮಾಡೋದು ಕೂಡ ನಿಲ್ಲಿಸಬೇಕಿತ್ತು. ಆದ್ರೆ ಗ್ರೋತ್ ಕಮ್ಮಿ ಆಗಿರೋದಕ್ಕೆ ಆಪ್ಷನ್ಸ್ ಖಂಡಿತವಾಗ್ಲೂ ಇರಲಿಲ್ಲ. ಮುಂದೆ ಏನಾಗುತ್ತೆ ಅಂತ ಈಗ ನೋಡೋಣ. ಸರ್ಕಾರ ಏನ್ ಮಾಡೋಕೆ ನೋಡ್ತಿದೆ ಅಂತಂದ್ರೆ ಈ ಅನಿಸಿಕೆಗಳನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಜನರಿಗೆ ಕಾನ್ಫಿಡೆನ್ಸ್ ಇಲ್ಲ, ಕನ್ಸಂಪ್ಷನ್ ಡೌನ್ ಇದೆ ಅಂತ ಅವ್ರಿಗೂ ಕೂಡ ಗೊತ್ತು. ಅದಕ್ಕೆ ಅವರು ಇನ್ಕಮ್ ಟ್ಯಾಕ್ಸ್ ಏನಿದೆ ಅಲ್ವಾ ಇದನ್ನ ಕಮ್ಮಿ ಮಾಡಿದ್ದಾರೆ, ಮತ್ತೆ ರೆಪೋ ರೇಟ್ ನು ಕೂಡ ಕಟ್ ಮಾಡಿ ಹಾಕಿದ್ದಾರೆ. ಅಂದ್ರೆ ನಮ್ಗೆ ಪ್ರಾಬ್ಲಮ್ ಗೊತ್ತಿದೆ ಮತ್ತೆ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಗವರ್ಮೆಂಟ್ ಹೇಳ್ತಾ ಇದೆ. ಜನರ ಔಟ್ಲುಕ್ ಮುಂದೆ ಇಂಪ್ರೂವ್ ಆಗುತ್ತಾ ಅಥವಾ ಇದು ಬರೀ ಟೆಂಪರರಿ ಸೊಲ್ಯೂಷನ್ಸ್ ಅಷ್ಟೇನಾ ಅನ್ನೋದು ಮುಂದೆ ಕಾದು ನೋಡ್ಬೇಕು. ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್
ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಕೆ RBI ಮಾಡಿರೋ 2 ಸರ್ವೇಸ್ನ ನೋಡೋಣ. OBICUS ಸರ್ವೆ ಮತ್ತು ಇಂಡಸ್ಟ್ರಿಯಲ್ ಔಟ್ಲುಕ್ ಸರ್ವೆನ ನಾವು ನೋಡಿದಾಗ ಈ OBICUS ಮ್ಯಾನುಫ್ಯಾಕ್ಚರ್ನ ಆರ್ಡರ್ ಬುಕ್ಸ್ ಆಗಿರ್ಬೋದು, ಇನ್ವೆಂಟ್ರೀಸ್ ಮತ್ತೆ ಕೆಪಾಸಿಟಿ ಯುಟಿಲೈಸೇಷನ್ ಬಗ್ಗೆ ಹೇಳಿದ್ರೆ, ಇಂಡಸ್ಟ್ರಿಯಲ್ ಔಟ್ಲುಕ್ ಸರ್ವೆನ ಅಂದ್ರೆ ಬಿಸ್ನೆಸ್ ಸೆಂಟಿಮೆಂಟ್ ಮತ್ತೆ ಪ್ರೊಡಕ್ಷನ್ ಟ್ರೆಂಡ್ಸ್ ಮತ್ತೆ ಕಾಸ್ಟ್ ಪ್ರೆಷರ್ಸ್ ಬಗ್ಗೆನೂ ಕೂಡ ಹೇಳುತ್ತೆ. 1000ಕ್ಕಿಂತ ಜಾಸ್ತಿ ಕಂಪನಿಗಳ ರೆಸ್ಪಾನ್ಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆನೂ ಗೊತ್ತಾಗ್ತಾ ಇದೆ. ಲೇಟೆಸ್ಟ್ ಸರ್ವೆಯಿಂದ ಗೊತ್ತಾಗ್ತಿರೋ ವಿಷಯಗಳು ಇಲ್ಲಿದೆ ನೋಡಿ. ಮ್ಯಾನುಫ್ಯಾಕ್ಚರಿಂಗ್ ಡಿಮ್ಯಾಂಡ್ ಇದ್ರೂ ಕೂಡ ಗ್ರೋತ್ ಸ್ಲೋ ಆಗಿದೆ ಅಂತ. ಕಂಪನಿಗಳ ಕೆಪಾಸಿಟಿ ಯುಟಿಲೈಸೇಷನ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಡಿಮ್ಯಾಂಡ್ ಸ್ಟಡಿ ಪ್ರಕಾರ ಅಷ್ಟೊಂದು ಜಾಸ್ತಿ ಇಲ್ಲ. ಹೊಸ ಆರ್ಡರ್ಸ್ ಜಾಸ್ತಿ ಆಗ್ತಿದೆ, ಆದ್ರೆ ಅದರ ಸ್ಪೀಡ್ ಕಮ್ಮಿ ಆಗಿದೆ. ಕಂಪನಿಗಳ ಆರ್ಡರ್ಸ್ ಜಾಸ್ತಿ ಇದೆ ಅಂತಾನೂ ಕೂಡ ಹೇಳ್ತಿದ್ರು. ಆದ್ರೆ ಕಳೆದ ವರ್ಷ ನಾವು ನೋಡಿದಾಗ ಈ ವರ್ಷ ಗ್ರೋತ್ ಕಮ್ಮಿ ಇದೆ ಅಂತ. ಇನ್ವೆಂಟರಿ ಸ್ಟೇಬಲ್ ಏನೋ ಆಗಿದೆ, ಆದ್ರೆ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಜಾಸ್ತಿ ಸ್ಟಾಕ್ ಇಲ್ಲ. ಡಿಮ್ಯಾಂಡ್ಗೆ ಎಷ್ಟು ಬೇಕೋ ಅಷ್ಟೇ ಅಂದ್ರೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಪ್ರೊಡಕ್ಷನ್ ಜಾಸ್ತಿ ಮಾಡೋ ತರ ಏನು ಕೂಡ ಕಾಣ್ತಾ ಇಲ್ಲ. ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಮಾರ್ಜಿನ್ಸ್ ಕಮ್ಮಿ ಆಗ್ತಿದೆ. ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಕಂಪನಿಗಳು ಕೂಡ ಕಷ್ಟಪಡ್ತಿದ್ದಾರೆ. ಅವರ ಪ್ರೈಸಸ್ ಜಾಸ್ತಿ ಮಾಡಿ ಕಸ್ಟಮರ್ಸ್ ದುಡ್ಡು ತಗೊಳ್ತಿದ್ದಾರೆ ಅಲ್ವಾ. ಅಂದ್ರೆ ಇದೆಲ್ಲ ಆದ್ರೂ ಕೂಡ ಪ್ರಾಫಿಟ್ ಮಾರ್ಜಿನ್ಸ್ ಕಮ್ಮಿ ಆಗ್ತಿದೆ ಅಂತ. ರಾ ಮೆಟೀರಿಯಲ್ ಕಾಸ್ಟ್ ಕಳೆದ ಕ್ವಾರ್ಟರ್ ನಾವು ನೋಡಿದಾಗ 38.7% ಇತ್ತು, ಈಗ 46.5%ಗೆ ಜಾಸ್ತಿ ಆಗಿದೆ. ಇದು ಸರಿ ಅಂತೂ ಖಂಡಿತವಾಗ್ಲೂ ಇಲ್ಲ. ಮತ್ತೆ ಸೆಲ್ಲಿಂಗ್ ಪ್ರೈಸಸ್ ಕೂಡ 0.2 ಇಂದ 2.6ಗೆ ಜಾಸ್ತಿ ಆಗಿದೆ. ಅಂದ್ರೆ ಕಂಪನಿಗಳು ಪ್ರಾಡಕ್ಟ್ಸ್ಗೆ ಜಾಸ್ತಿ ಚಾರ್ಜ್ ಮಾಡ್ತಿದ್ದಾರೆ ಅಂತ. ಆದ್ರೆ ಕಾಸ್ಟ್ ಎಷ್ಟು ಜಾಸ್ತಿ ಆಗ್ತಿದೆಯೋ ಅಷ್ಟೇ ದುಡ್ಡನ್ನ ಚಾರ್ಜ್ ಮಾಡೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಮಾರ್ಜಿನ್ಸ್ ಅನ್ನ ನಾವು ನೋಡಿದಾಗ -10.2 ಇಂದ -12.8ಗೆ ಡೌನ್ ಆಗಿದೆ. ಇನ್ಪುಟ್ ಪ್ರೈಸ್ ಜಾಸ್ತಿ ಇದ್ರೆ ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆಗಿಲ್ಲ ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಎಕ್ಸ್ಪಾನ್ಷನ್ ಮಾಡೋದು ನಿಲ್ಲಿಸಬಹುದು. ಕೆಪಾಸಿಟಿ ಯುಟಿಲೈಸೇಷನ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಜಾಸ್ತಿ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಟ್ರೆಂಡ್ ಹೀಗೆ ನಡೀತಿದ್ರೆ ಇಂಡಿಯಾದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಕಮ್ಮಿ ಇರಬಹುದು. ಇದರಿಂದ ಓವರ್ ಆಲ್ ಎಕನಾಮಿಕ್ ಗ್ರೋತ್ಗೂ ಕೂಡ ತೊಂದರೆ ಆಗತ್ತೆ. ಬ್ಯಾಂಕ್ ಲೆಂಡಿಂಗ್ ಸರ್ವೆ ಏನ್ ಹೇಳುತ್ತೆ ಅಂತಂದ್ರೆ, ಈ ಬಿಸ್ನೆಸಸ್ ಮತ್ತೆ ಜನ ಹೇಗೆ ಬಾರೋ ಮಾಡ್ತಾರೆ ಅಂತ ಹೇಳತ್ತೆ. ಮತ್ತೆ ಬ್ಯಾಂಕ್ ಲೋನ್ ಕೊಡೋದಕ್ಕೆ ಈಸಿ ಮಾಡ್ತಿದಾರಾ ಅಥವಾ ಕಷ್ಟ ಮಾಡ್ತಿದಾರಾ ಅಂತಾನೂ ಕೂಡ ನೋಡುತ್ತೆ. ಈ ಸರ್ವೆನಲ್ಲಿ 30 ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಇಂಡಿಯಾದ 90% SCBs ಲೋನ್ ಆಫೀಸರ್ಸ್ ನ ಅನಿಸಿಕೆನ ತಗೊಳ್ತಾ ಇದ್ದಾರೆ. ಇಲ್ಲಿ ಲೇಟೆಸ್ಟ್ ಸರ್ವೆಯಿಂದ ಸಿಕ್ಕಿರೋ ಕೆಲವು ವಿಷಯಗಳಿದೆ. ಲೋನ್ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ಸ್ ಮತ್ತೆ ಸರ್ವಿಸ್ ಸೆಕ್ಟರ್ಸ್ ಗಳಲ್ಲಿ ಲೋನ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗತ್ತೆ. ಅಂದ್ರೆ ಬಿಸ್ನೆಸಸ್ ಎಕ್ಸ್ಪ್ಯಾಂಡ್ ಆಗೋಕೆ ಮತ್ತೆ ಇನ್ವೆಸ್ಟ್ ಮಾಡೋದಕ್ಕೂ ಸಹ ನೋಡ್ತಿದ್ದಾರೆ ಅಂತ ಅರ್ಥ. ಇನ್ನೊಂದ್ ಕಡೆ ನಾವು ನೋಡಿದಾಗ ರಿಟೇಲ್ ಮತ್ತೆ ಪರ್ಸನಲ್ ಲೋನ್ ಡಿಮ್ಯಾಂಡ್ ಕೂಡ ಕಮ್ಮಿ ಆಗ್ತಿದೆ ಅಂತ ಹೇಳ್ಬೋದು. ಜನರು ಜಾಬ್ ಬಗ್ಗೆ ಮತ್ತೆ ಖರ್ಚು ಜಾಸ್ತಿ ಆಗ್ತಿರೋದ್ರಿಂದ ಲೋನ್ ತಗೊಳ್ಳೋಕೆ ಯೋಚನೆ ಮಾಡ್ತಿರ್ಬೋದು. ಮತ್ತೆ RBI ಅನ್ಸೆಕ್ಯೂರ್ಡ್ ಕನ್ಸ್ಯೂಮರ್ ಲೋನ್ಸ್ಗೆ ರಿಸ್ಕ್ ವೇಟ್ಸ್ ಜಾಸ್ತಿ ಮಾಡ್ತಿರೋದ್ರಿಂದ ಲೋನ್ ಕೂಡ ಕಾಸ್ಟ್ಲಿ ಆಗ್ತಿರ್ಬೋದು. ಲೆಂಡಿಂಗ್ ಟರ್ಮ್ಸ್ ಜಾಸ್ತಿ ಸೆಕ್ಟರ್ ನಲ್ಲಿ ಈಸಿ ಆಗಿದೆ, ಆದ್ರೆ ಮೈನಿಂಗ್ ನಲ್ಲಿ ಕಂಡೀಷನ್ಸ್ ಟೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬ್ಯಾಂಕ್ಸ್ ಆ ಸೆಕ್ಟರ್ ನಲ್ಲಿ ಜಾಸ್ತಿ ರಿಸ್ಕ್ ಇದೆ ಅಂತ ನೋಡ್ತಾ ಇರ್ಬೋದು. ಹಿಂದಿನ ಕ್ವಾರ್ಟರ್ಸ್ಗೆ ಕಂಪೇರ್ ಮಾಡಿದ್ರೆ ಈಗ ಪರ್ಸನಲ್ ಲೋನ್ ತಗೊಳ್ಳೋದು ಈಸಿ ಆಗಿದೆ, ಆದ್ರೆ ಕಂಡೀಷನ್ ಸ್ವಲ್ಪ ಟ್ರಿಕ್ಕಿ. ಮುಂದಿನ ಕ್ವಾರ್ಟರ್ ನಲ್ಲಿ ಲೋನ್ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಬ್ಯಾಂಕ್ಸ್ ಅನ್ಕೊಂಡಿದ್ದಾರೆ. ಕ್ರೆಡಿಟ್ ಗ್ರೋತ್ ಕೂಡ ಇದೆ, ಅಂದ್ರೆ ಬಿಸ್ನೆಸಸ್ಗೆ ಫಂಡಿಂಗ್ ಕೂಡ ಸಿಗತ್ತೆ. ಆದ್ರೆ ಕನ್ಸ್ಯೂಮರ್ ಬಾರೋವಿಂಗ್ ಕಮ್ಮಿ ಆಗ್ತಿರೋದು ಖರ್ಚು ಮತ್ತೆ ಎಕನಾಮಿಕ್ ಮೊಮೆಂಟಮ್ ಮೇಲೆ ಎಫೆಕ್ಟ್ ಮಾಡತ್ತೆ ನೋಡಿ. KRED's ಫಾರ್ಟಿ ನೈಟ್ಲಿ ಕ್ರೆಡಿಟ್ ಅಂಡ್ ಡೆಪಾಸಿಟ್ ಅಪ್ಡೇಟ್ ಕೂಡ ಈ ವಿಷಯಗಳನ್ನ ಹೇಳ್ತಾ ಇದೆ. BLS ಪ್ರಕಾರ ಲೋನ್ ಡಿಮ್ಯಾಂಡ್ ಏನೋ ಜಾಸ್ತಿ ಆಗ್ತಿದೆ, ಆದ್ರೆ ರಿಟೇಲ್ ಲೋನ್ಸ್ ಕೂಡ ಕಮ್ಮಿ ಆಗ್ತಾ ಇದೆ. 4090 ಅಪ್ಡೇಟ್ಸ್ ಕೂಡ ಇದನ್ನೇ ಹೇಳ್ತಾ ಇರೋದು. ನವೆಂಬರ್ ಇಂದ ಕ್ರೆಡಿಟ್ ಗ್ರೋತ್ ಕಳೆದ ವರ್ಷ 20% ಇತ್ತು, ಆದ್ರೆ ಈಗ 11.4%ಗೆ ಕಮ್ಮಿ ಆಗೋಗಿದೆ. ಬ್ಯಾಂಕ್ಸ್ ಕೂಡ ಮುಂದೆ ಲೋನ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅಂತಾನು ಕೂಡ ಅನ್ಕೊಂಡಿದ್ದಾರೆ ನೋಡಿ. RBI ಸರ್ವೇಸ್ ಪ್ರಕಾರ ಜನರಿಗೆ ಎಕನಾಮಿ ಬಗ್ಗೆ ಭಯ ಏನೋ ಇದೆ, ಆದ್ರೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿದೆ ಅಂತ ಹೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಸ್ಟಡಿ ಆಗಿರೋದ್ರಿಂದ ಮತ್ತೆ ಬಿಸ್ನೆಸಸ್ ಲೋನ್ ತಗೊಳ್ತಿದ್ರು ಕೂಡ ಪರ್ಸನಲ್ ಲೋನ್ಸ್ ಕಮ್ಮಿ ಆಗ್ತಾ ಇದೆ. ಇನ್ನು ಇನ್ಫ್ಲೇಷನ್ಸ್ ಬಗ್ಗೆ ಟೆನ್ಷನ್ ಇರೋದ್ರಿಂದ ಗ್ರೋತ್ ಕೂಡ ಕಮ್ಮಿ ಆಗ್ಬಹುದು. ಸ್ನೇಹಿತರೆ, ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, FY25 ನ ಏಪ್ರಿಲ್ 1 ರಿಂದ ಫೆಬ್ರವರಿ 10 ರವರೆಗೂ ಕೂಡ ಇಂಡಿಯಾದ ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ 14.7% ಜಾಸ್ತಿ ಆಗಿ 17.8 lakhs crore ರೂಪಾಯಿ ಆಗ್ತಿದೆ. ನಾನ್ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ನಾವು ನೋಡಿದಾಗ 20.9% ಜಾಸ್ತಿ ಆಗಿ 9.4 lakhs crore ತಲುಪಿದೆ ಅಂತಾನೆ ಹೇಳ್ಬೋದು. ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ ಸ್ವಲ್ಪ ಸ್ಲೋ ಆಗಿ 6.1% ಜಾಸ್ತಿ ಆಗಿ 7.8 lakhs crore ಅನ್ನ ತಲುಪಿದೆ.
ಇನ್ನು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ಸ್ ಟ್ಯಾಕ್ಸ್ STT ಅನ್ನ ನಾವು ನೋಡಿದಾಗ 65.05% ಜಾಸ್ತಿಯಾಗಿ 49,201 ಕ್ರೋರ್ಸ್ ಆಗಿದೆ. ಇದು ಸ್ಟಾಕ್ ಮಾರ್ಕೆಟ್ ಆಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಹೀಗಾಗ್ತಾ ಇದೆ. ನಂಬರ್ 2, ಒಂದು ಲೀಡಿಂಗ್ US ಸೆಮಿ ಕಂಡಕ್ಟರ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅನ್ನ ನಾವು ನೋಡಿದಾಗ ಲ್ಯಾಂಬ್ ರಿಸರ್ಚ್ ಪ್ರಕಾರ ಕರ್ನಾಟಕದಲ್ಲಿ $1.2 ಬಿಲಿಯನ್ ಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಇಂಡಿಯಾದಲ್ಲಿ ಸೆಮಿ ಕಂಡಕ್ಟರ್ ಆಂಬಿಷನ್ಸ್ ಏನಿದೆ ಅಲ್ವಾ, ಇದನ್ನ ಜಾಸ್ತಿ ಮಾಡೋದಕ್ಕೆ ಇದು ಒಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು. ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಜೊತೆ ಮಾಡಿರುವಂತಹ ಒಂದು MOU ಇಂಡಿಯಾದ $10 ಬಿಲಿಯನ್ ಅಂದ್ರೆ ಇನ್ಸೆಂಟಿವ್ ಪ್ಯಾಕೇಜ್ ನ ಒಂದು ಪಾರ್ಟ್ ಆಗಿದೆ. ಇಂಡಿಯನ್ ಸೆಮಿಕಂಡಕ್ಟರ್ ಮಾರ್ಕೆಟ್ 2026 ಹೊತ್ತಿಗೆ ಏನಿಲ್ಲ ಅಂದ್ರೂ ಕೂಡ $63 ಬಿಲಿಯನ್ ಗೆ ತಲುಪುತ್ತೆ ಅಂತ ಅಂದಾಜು ಮಾಡ್ಕೊಂಡಿದ್ದಾರೆ. ಮತ್ತೆ ಲ್ಯಾಮ್ ಎಂಟ್ರಿಯಿಂದ ಇದು ಕೂಡ ಬೇಗ ಬೆಳೆಯುತ್ತೆ. ನಂಬರ್ 3, ಇಂಡಿಯಾದಲ್ಲಿ ಗೋಲ್ಡ್ ಲೀಸಿಂಗ್ ರೇಟ್ಸ್ ಒಂದು ತಿಂಗಳಲ್ಲಿ ಡಬಲ್ ಆಗಿದೆ. ಯಾಕೆ ಅಂದ್ರೆ ಗ್ಲೋಬಲ್ ಸಪ್ಲೈ ಕೂಡ ಕಮ್ಮಿ ಆಗ್ತಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವು ನೋಡಿದಾಗ 1.5% ಇಂದ 3% ರೇಟ್ ಇರುತ್ತೆ. ಆದ್ರೆ ಈಗ ಇದು ತುಂಬಾ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಟೈಟನ್, ಕಲ್ಯಾಣ್ ಜುವೆಲರ್ಸ್ ಮತ್ತೆ ತ್ರಿಭುವನ್ ದಾಸ್ ಭೀಮ್ಜಿ ಜಾವೇರಿ ಈ ತರ ಜುವೆಲರ್ಸ್ಗೆ ತುಂಬಾ ಕಾಸ್ಟ್ಲಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಗ್ಲೋಬಲ್ ಬುಲಿಯನ್ ಬ್ಯಾಂಕ್ಸ್ ಅಮೆರಿಕಾಗೆ ಗೋಲ್ಡ್ ಅನ್ನ ಕಳಿಸೋದ್ರಿಂದ ಇದು ಕೂಡ ಆಗ್ತಾ ಇದೆ. ಇನ್ನು US ಫ್ಯೂಚರ್ ಟ್ರೇಡ್ಸ್ ನ ಸ್ಪಾಟ್ ಪ್ರೈಸಸ್ ಗಿಂತ $28 ಪರ್ ಔನ್ಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.